ಚುರುಕುಗೊಳ್ತಾ ಇದೆ ವಿಧಾನ ಪರಿಷತ್ ಮತದಾನ. ವಿಧಾನಸೌಧದ 106ನೇ ಕೊಠಡಿಯಲ್ಲಿ ವೋಟಿಂಗ್ ಶುರುವಾಗುತ್ತೆ. ಇವತ್ತು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5ರವರೆಗೂ ಕೂಡ ವೋಟಿಂಗ್ ಶುರುವಾಗಿದೆ. ಮತದಾನ ಮಾಡ್ತಾ ಇರುವಂತಹ ಬಿಜೆಪಿ ಶಾಸಕರು ಒಂದ್ ಕಡೆ, ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಮತ್ತೆ ಉಮಾನಾಥ್ ಮತ್ತೆ ವೇದವ್ಯಾಸ್ ಕಾಮತ್ ಅವರು, ರಾಜೇಶ್ ನಾಯ್ಕ್ ಎಲ್ಲರೂ ಕೂಡ ಸೇರಿ, ಇನ್ನೂ ಹಲವು ಶಾಸಕರು ಸೇರಿ ಮತದಾನವನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ಚುರುಕುಗೊಳ್ತಾ ಇದೆ ವಿಧಾನ ಪರಿಷತ್ನ ಮತದಾನ. ವಿಧಾನಸೌಧದ 106ನೇ ಕೊಠಡಿಯಲ್ಲಿ ವೋಟಿಂಗ್ಗೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ವೋಟಿಂಗ್ ಮಾಡೋದಕ್ಕೆ ಮುಂದಾಗಿ ಈಗ 9 ಗಂಟೆಯಿಂದ ವೋಟಿಂಗ್ ನಡೀತಾ ಇದೆ. ಸಂಜೆ 5 ಗಂಟೆವರೆಗೂ ಕೂಡ ವೋಟಿಂಗ್ ಇರುತ್ತೆ. ಇದು ಮೇಲ್ಮನೆಯ ಮಹಾಯುದ್ಧ. ಇದು ವಿಧಾನಸೌಧ 106ನೇ ಕೊಠಡಿಯಲ್ಲಿ ವೋಟಿಂಗ್ ನಡೀತಾ ಇದೆ. ಹಲವಾರು ಬಿಜೆಪಿ ಶಾಸಕರುಗಳು ಮತದಾನ ಮಾಡ್ತಾ ಇದ್ದಾರೆ. ಶಾಸಕರಾದ ಎಸ್.ಆರ್. ವಿಶ್ವನಾಥ್, ಉಮಾನಾಥ್, ವೇದವ್ಯಾಸ್ ಕಾಮತ್, ರಾಜೇಶ್ ನಾಯ್ಕ್, ಶರಣು ಸಲಗರ ಸೇರಿ ಇನ್ನು ಹಲವರು ಶಾಸಕರುಗಳು ಮತದಾನವನ್ನ ಮಾಡ್ತಾ ಇದ್ದಾರೆ. ಸೌಧದಲ್ಲಿ ಎಲ್ಲ ರೀತಿಯ ಒಂದು ಬಂದೋಬಸ್ತನ್ನ ಮಾಡಲಾಗಿದೆ. ಬಿಕಾಸ್ ನಡೀತಾ ಇರುವಂಥದ್ದು ಪರಿಷತ್ನ 7ನೇ ಸ್ಥಾನದ ಮತದಾನದ ಈ ಮತದಾನಕ್ಕೆ ಈಗ JDS, ಕಾಂಗ್ರೆಸ್ ಹಾಗೆ ಬಿಜೆಪಿ ಈ ಮೂರೂ ಕೂಡ ಈಗ ಮತದಾನವನ್ನ ಹಾಕೋದಕ್ಕೆ ಅದರಲ್ಲಿ ಇರೋದು. ಇನ್ನು ಕಾಂಗ್ರೆಸ್ಸಿಂದ 5 ಜನ, ಬಿಜೆಪಿಯಿಂದ 2, JDSನಿಂದ 1 ಅಭ್ಯರ್ಥಿಗಳು ಇರೋದು. ಮತ ಚಲಾಯಿಸಿ ಹೊರಟ ಜಿಟಿ ದೇವೇಗೌಡ ಆತ್ಮಸಾಕ್ಷಿ ಪ್ರಕಾರ ಮತ ಹಾಕಿದ್ದೇನೆ ಅಂತ ಹೇಳಿದ ಜಿಟಿ ದೇವೇಗೌಡ ಎಲ್ಲರನ್ನೂ ಸಂಪರ್ಕ ಮಾಡ್ತಾರೆ. ನನಗೆ ಬೇಸರ ಏನೂ ಇಲ್ಲ ಅಂತ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಯಾಕಂದ್ರೆ ವಿಧಾನ ಪರಿಷತ್ನ 7 ಸ್ಥಾನಗಳ ಮತದಾನಕ್ಕೆ ಕ್ಷಣಗಣನೆ ಸ್ಟಾರ್ಟ್ ಆಗಿ, ಕೌಂಟ್ ಡೌನ್ ಸ್ಟಾರ್ಟ್ ಆಗಿ ಈಗ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಇತ್ತ ಬಿಜೆಪಿಗರು ಬಂದು ಹಲವಾರು ಶಾಸಕರುಗಳು ಸೇರಿ ಮತದಾನವನ್ನ ಮಾಡ್ತಿದ್ದಾರೆ. ಇತ್ತ ದೇವೇಗೌಡರ ರಿಯಾಕ್ಷನ್ ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ ಮತವನ್ನ ಚಲಾಯಿಸಿ ಹೊರಗೆ ಬಂದಿದ್ದಾರೆ ಜಿಟಿ ದೇವೇಗೌಡರು. ಆತ್ಮಸಾಕ್ಷಿ ಪ್ರಕಾರವಾಗಿ ಮತವನ್ನ ಹಾಕಿದ್ದೇನೆ ಅಂತ ಹೇಳ್ತಿದ್ದಾರೆ. ಎಲ್ಲರನ್ನೂ ಸಂಪರ್ಕ ಮಾಡ್ತಾರೆ. ಆದ್ರೆ ನನಗೆ ಬೇಸರ ಏನೂ ಇಲ್ಲ ಅಂತ ಜಿಟಿ ದೇವೇಗೌಡರು ಮಾತನಾಡಿದ್ದಾರೆ. ಸದ್ಯ ನೋಡಿ, ಪರಿಷತ್ನ 7 ಸ್ಥಾನಗಳ ಮತದಾನಕ್ಕೆ ಒಂದು ಕಡೆ ಸಜ್ಜಾಗಿ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಇತ್ತ 8 ಸ್ಪರ್ಧಿಗಳು, 8 ಅಭ್ಯರ್ಥಿಗಳು ಈಗ ಈ ಒಂದು ಸ್ಥಾನಕ್ಕೆ ನಿಂತಿರೋ. ಇತ್ತ ಅಡ್ಡ ಮತದಾನದ ಭೀತಿ ಎದುರಾಗ್ತಾ ಇದೆ. ಆತ್ಮಸಾಕ್ಷಿ ಪ್ರಕಾರವಾಗಿ ಮತ ಹಾಕಿದ್ದೇನೆ ಅಂತ ಜಿಟಿ ದೇವೇಗೌಡರು ಹೇಳ್ತಿದ್ದಾರೆ. ಕುತೂಹಲ ಮೂಡಿಸಿದ JDS ಶಾಸಕ ಜಿಟಿ ದೇವೇಗೌಡರವರ ನಡೆ. JDSಗೆ ಕೈ ಕೊಟ್ರ ಶಾಸಕ ಜಿಟಿ ದೇವೇಗೌಡ. ಅಡ್ಡ ಮತದಾನ ಮಾಡಿದ್ರ ಜಿಟಿ ದೇವೇಗೌಡ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಆತ್ಮಸಾಕ್ಷಿ ಪ್ರಕಾರವಾಗಿ ಮತ ಹಾಕಿದ್ದೇನೆ ಅಂತ ಹೇಳ್ತಿದ್ದಾರೆ. ಇವರ ಒಂದು ನಡೆ ಎಲ್ರಿಗೂ ಕುತೂಹಲ ಮೂಡಿಸ್ತಾ ಇದೆ. ನೋಡಿ, ಪರಿಷತ್ನ 7 ಸ್ಥಾನಗಳಿಗೆ ಮತದಾನ ನಡೀತಾ ಇದೆ. ಇದಕ್ಕೆ 8 ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇರೋದು. ಇತ್ತ ಜಿಟಿ ದೇವೇಗೌಡರು ಈಗ ಆಲ್ರೆಡಿ ಮತವನ್ನ ಹಾಕಿ ಬಂದಿದ್ದಾರೆ. ಆದ್ರೆ ಬಂದು ರಿಯಾಕ್ಷನ್ ಕೊಡ್ತಾ ಇರೋದು ಏನಪ್ಪಾ ಅಂತಂದ್ರೆ, JDSಗೆ ಕೈ ಕೊಟ್ಬಿಟ್ರ ಆಗಿದ್ರೆ ಶಾಸಕ ಜಿಟಿ ದೇವೇಗೌಡ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಅವ್ರು ಕೊಟ್ಟಿರುವಂತ ಹೇಳಿಕೆಯಲ್ಲಿ. ಯಾಕಂದ್ರೆ ಅಡ್ಡ ಮತದಾನದ ಭೀತಿ ಎಲ್ರಿಗೂ ಎದುರಾಗಿತ್ತು. ಈಗ ಜಿಟಿ ದೇವೇಗೌಡರು ಅಡ್ಡ ಮತದಾನ ಮಾಡಿಬಿಟ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ, ಅನ್ನೋ ಕುತೂಹಲ ಮೂಡ್ತಾ ಇದೆ.
ಯಾಕಂದ್ರೆ ಜಿ ಟಿ ದೇವೇಗೌಡರು ಅಲ್ಲಿ ಮತವನ್ನ ಹಾಕಿ ಹೊರಗೆ ಬಂದು ಹೇಳಿರುವಂಥ ಮಾತು, ನಾನು ಆತ್ಮಸಾಕ್ಷಿ ಪ್ರಕಾರವಾಗಿ ಮತ ಹಾಕಿದ್ದೇನೆ ಅಂತ ಜಿ ಟಿ ದೇವೇಗೌಡರು ಕೊಟ್ಟಿರುವಂಥ ಹೇಳಿಕೆ ಈಗ ಕುತೂಹಲ ಮೂಡಿಸ್ತಾ ಇದೆ. ಜೆ ಡಿ ಎಸ್ ಶಾಸಕರ ಅಂದರೆ ಜೆ ಡಿ ಎಸ್ ಶಾಸಕರಿಗೆ ಜಿ ಟಿ ದೇವೇಗೌಡರಿಗೆ ಈ ಒಂದು ನಡೆ ಏನಿದೆ, ಜೆ ಡಿ ಎಸ್ನಲ್ಲಿ ಎಲ್ಲೋ ಒಂದು ಕಡೆ ಭಯ ಶುರುವಾಗಿದೆ ಈಗ ಅಂತ ಅಂದರೆ ತಪ್ಪಾಗ್ಲಾರ್ದು. ಕಾಂಗ್ರೆಸ್ಗೂ ಭೀತಿ ಇದೆ ಅಡ್ಡ ಮತದಾನ ಎಲ್ಲಾಗ್ಬಿಡುತ್ತೆ ಅಂತ. ಇತ್ತ ಜೆ ಡಿ ಎಸ್ಗೆ ಎಲ್ಲೋ ಒಂದು ಕಡೆ ಕ್ಲೂ ಕೊಟ್ರ ಜಿ ಟಿ ದೇವೇಗೌಡರು ಅಂತ. ಯಾಕಂದರೆ ಈ ಒಂದೇ ಒಂದು ಹೇಳಿಕೆ, ನಾನು ನನ್ನ ಆತ್ಮಸಾಕ್ಷಿ ಪ್ರಕಾರವಾಗಿ ಮತ ಹಾಕಿದ್ದೇನೆ, ಈ ಒಂದು ಹೇಳಿಕೆ ಜೆ ಡಿ ಎಸ್ ಶಾಸಕ ಹೇಳಿರುವಂಥ ಹೇಳಿಕೆ, ಜೆ ಡಿ ಎಸ್ ಎಲ್ಲೋ ಒಂದು ಕಡೆ ಯೋಚನೆ ಮಾಡ್ತಿರುತ್ತೆ, ಅಡ್ಡ ಮತದಾನ ಏನಾದರೂ ಮಾಡಿಬಿಟ್ರ ಜಿ ಟಿ ದೇವೇಗೌಡರು ಅನ್ನೋದು. ಆದರೆ ಕುತೂಹಲ ಮೂಡಿಸ್ತಾ ಇದೆ ಜಿ ಟಿ ದೇವೇಗೌಡರ ಅವರ ಒಂದು ನಡೆ. ಹೀಗೆ ಒಬ್ಬೊಬ್ಬರಾಗಿ ಯಾರು ಸರ್ಕಾರಿ ಅಧಿಕಾರಿಗಳಿರ್ತಾರೆ ಮತ್ತು ಮತಕ್ಕೆ ಸಂಬಂಧಪಟ್ಟಂತೆ, ಮತದಾನಕ್ಕೆ ಸಂಬಂಧಪಟ್ಟಂತೆ ಯಾರಿರ್ತಾರೆ ಅವ್ರಿಗೆ ಮಾತ್ರ ಅಷ್ಟೇ ವಿಧಾನಸೌಧದಲ್ಲಿ ಎಂಟ್ರಿ ಇರೋದು. ವಿಧಾನಸೌಧದ ಸುತ್ತಮುತ್ತ ಯಾರೂ ಕೂಡ ಯಾವುದೇ ಒಂದು ಧರಣಿ ಕೂರೋ ಹಾಗಿಲ್ಲ, ಒಂದು ಪಟಾಕಿ ಹಚ್ಚೋ ಹಾಗಿಲ್ಲ, ಯಾವುದೇ ಸಂಭ್ರಮಾಚರಣೆ ಮಾಡೋ ಹಾಗಿಲ್ಲ. ಎಲ್ಲವೂ ಕೂಡ ಬಂದೋಬಸ್ತನ ಮಾಡಲಾಗಿದೆ, ಪೊಲೀಸ್ ಸಿಬ್ಬಂದಿ ವರ್ಗದಿಂದ ಕೂಡ ಬಂದೋಬಸ್ತ್ ಮಾಡಲಾಗಿದೆ. ಯಾರೂ ಕೂಡ ಯಾವುದೇ ಸಂಭ್ರಮ ಮಾಡೋ ಹಾಗಿಲ್ಲ ವಿಧಾನಸೌಧದ ಸುತ್ತಮುತ್ತ. ಇತ್ತ ಜಿ ಟಿ ದೇವೇಗೌಡರು ಹೋಗಿ ಮತವನ್ನು ಚಲಾಯಿಸಿದ್ದಾರೆ. ಮತವನ್ನು ಚಲಾಯಿಸಿ ಹೊರಗೆ ಬಂದಂತೆ ಕೊಡ್ತಾ ಇರುವಂಥ ರಿಯಾಕ್ಷನೇ ಇದು. ನನ್ನ ಆತ್ಮಸಾಕ್ಷಿಯಾಗಿ, ನನ್ನ ಆತ್ಮ ಪ್ರಕಾರವಾಗಿ ನಾನು ಹಾಕಿದ್ದೇನೆ, ಯಾರಿಗೆ ಹಾಕಬೇಕು ಅವ್ರಿಗೆ ಹಾಕಿದ್ದೀನಿ ಅಂತ ಜೆ ಡಿ ಎಸ್ ಶಾಸಕ ಹೇಳಿರೋದು. ಹಾಗಾಗಿ ಜೆ ಡಿ ಎಸ್ನಲ್ಲೆಲ್ಲೋ ಒಂದು ಕಡೆ ಭಯಭೀತರಾಗ್ತಿದ್ದಾರೆ, ಅಡ್ಡ ಮತದಾನ ಏನಾದರೂ ಮಾಡಿಬಿಟ್ರಾ ಜಿ ಟಿ ದೇವೇಗೌಡರು ಅಂತ. ಸದ್ಯ ಅಡ್ಡ ಮತದಾನದ ಭೀತಿಯ ಮಧ್ಯೆಯೇ ವೋಟಿಂಗ್ ನಡೀತಾ ಇರುತ್ತೆ. ಯಾಕಂದರೆ ಇತ್ತ ಕಾಂಗ್ರೆಸ್ಗೂ ಕೂಡ ಅಡ್ಡ ಮತದಾನ ನಡಿಬಾರ್ದು, ಅದನ್ನು ಮತದಾನವನ್ನು ಯಾವ ರೀತಿಯಾಗಿ ನಾವು ಹಿಡಿದಿಟ್ಟುಕೊಳ್ಬೇಕು, ಎಲ್ಲವನ್ನೂ ಕೂಡ ಸಭೆ ಮಾಡಿ ರೆಸಾರ್ಟ್ನಲ್ಲಿ ನೀಟಾಗಿ ಮಾತನಾಡಿಕೊಂಡು ಬಂದಿದ್ದಾರೆ ಎಲ್ಲರೂ. ಸೊ ಒಂದು ಕಡೆ ಕಾಂಗ್ರೆಸ್ಗೂ ಇದೆ, ಅಷ್ಟೆಲ್ಲ ಮೀಟಿಂಗ್ ಆದರೂ, ಅಷ್ಟೆಲ್ಲ ಸಭೆ ಆದರೂ ಕೂಡ ಕಾಂಗ್ರೆಸ್ಗೆ ಇನ್ನೂ ಕೂಡ ಇದೆ ಆ ಒಂದು ಅಡ್ಡ ಮತದಾನದ ಭೀತಿ ಇನ್ನೂ ಕೂಡ ಇದೆ. ಆದರೆ ಜೆ ಡಿ ಎಸ್ನವರು ಕೂಡ ಮಾತನಾಡಿದ್ದಾರೆ, ಅವರು ಕೂಡ ರೆಸಾರ್ಟ್ ಮೀಟಿಂಗನ್ನು ಮಾಡ್ಕೊಂಡಿರ್ತಾರೆ. ಅಷ್ಟೆಲ್ಲ ಆದರೂ ಕೂಡ ಅಡ್ಡ ಮತದಾನದ ಭೀತಿ ಇನ್ನೂ ಎದುರಾಗ್ತಾ ಇರೋದು ಜೆ ಡಿ ಎಸ್ಗೆ. ಆದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಕೂಡ ಜಂಟಿಯಾಗಿ ಒಗ್ಗಟ್ಟಿನ ಪ್ರದರ್ಶನವನ್ನು ತೋರುತ್ತೆ ಈ ಒಂದು ಎಲೆಕ್ಷನ್ನಲ್ಲಿ, ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ.